ನಮಸ್ಕಾರ. ಎಸ್ಪೆಷಲಿ ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನು ಈ ರಾಶಿ ನಕ್ಷತ್ರದವರಿಗೆ ಯಾವುದೇ ಕಾರಣಕ್ಕೂ ಮದುವೆ ಮಾಡಿಕೊಡಬೇಡಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ, ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಈ ಮೇಷ ರಾಶಿನೇ ಆಗಿ ಮೇಷ ಲಗ್ನನೇ ಆಗಿದ್ದರೆ, ಸಿಂಹ ರಾಶಿಯಾಗಿ ಸಿಂಹ ಲಗ್ನನೇ ಆಗಿದ್ದರೆ, ಧನುರ್ರಾಶಿಯಾಗಿ ಧನುರ್ಲಗ್ನನೇ ಆಗಿದ್ದರೆ, ಮತ್ತು ಈ ಒಂದು ರಾಶಿಯವರು ಈ ಒಂದು ಲಗ್ನದವರು 19ನೇ ತಾರೀಕು ಏನಾದರೂ ಹುಟ್ಟಿದರೆ 19 19ನೇ ತಾರೀಕು ಏನಾದರೂ ಹುಟ್ಟಿದರೆ, ಮತ್ತು ಎಸ್ಪೆಷಲಿ 1989ನೇ ಇಸ್ವಿಯಿಂದ 1999ನೇ ಇಸ್ವಿ ಒಳಗಡೆ ಇದ್ದರೆ, 1989, 1990, 1991, 1992, 1993, 1994, 1995, 1996, 1997, 1998, 1999. 1989ರಿಂದ 1999ನೇ ಇಸ್ವಿ ಒಳಗಡೆ ಇವರು ಇದ್ದು, ಮತ್ತು 1984ನೇ ಇಸ್ವಿ, 1985ನೇ ಇಸ್ವಿ, 1987ನೇ ಇಸ್ವಿಯಲ್ಲಿ ಇದ್ದು, ಈ ಒಂದು ರಾಶಿ ಮೇಷರಾಶಿನೇ ಆಗಿ ಮೇಷ ಲಗ್ನನೇ ಆಗಿ, ಸಿಂಹ ರಾಶಿನೇ ಆಗಿ ಸಿಂಹ ಲಗ್ನನೇ ಆಗಿ, ಧನುರ್ರಾಶಿನೇ ಆಗಿ ಧನುರ್ಲಗ್ನನೇ ಆಗಿ, ಇವ್ರದ್ದು ಬರ್ತ್ ಡೇಟು 19ನೇ ತಾರೀಕು ಏನನ್ನ ಆಗಿದ್ದರೆ, ಇವರಿಗೇನಾದರೂ ದಶಾಭುಕ್ತಿಗಳು, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳೇನಾದರೂ ಈ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಏನಾದರೂ ನಡೀತಿದ್ರೆ, ತಂದೆ ತಾಯಿಗಳು ನಿಮ್ಮ ಮಕ್ಕಳ ಈ ಒಂದು ರಾಶಿಯವರಿಗೆ ಕೊಟ್ಟುಬಿಟ್ರೆ ಗೋವಿಂದ. ಅಲ್ಲ ಗುರುಗಳೇ, ಇವತ್ತು ಮದುವೆ ಮಾಡ್ಕೊಳಕ್ಕೆ ಹೆಣ್ಣೇ ಸಿಗ್ತಾ ಇಲ್ಲ, ಹೆಣ್ಣು ಕೊಡ್ತಿಲ್ಲ ಅಂತ ಜನ ಒದ್ದಾಡ್ತಿದ್ರೆ, ನೀವು ನೋಡಿದರೆ ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನು ಈ ರಾಶಿ ನಕ್ಷತ್ರದವರಿಗೆ ಕೊಡಬೇಡಿ ಅಂತ ಬೇರೆ ಹೇಳ್ತಿದ್ದೀರ. ಅನುಭವದ ಮಾತು ಕೇಳ್ರಿ. ಕೊಟ್ಟುಬಿಟ್ಟು ಈಗ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ. ದುಡ್ಡಿನ ವಿಚಾರಕ್ಕೆ, ಉದ್ಯೋಗದ ವಿಚಾರಕ್ಕೆ ಜಗಳ ಮಾಡ್ತಾರೆ ಅನ್ನೋ ವಿಚಾರಕ್ಕೆ, ಆಸ್ತಿ ವಿಚಾರಕ್ಕೆ, ಒಂದಲ್ಲ ಎರಡಲ್ಲ ಹೊಡಿತಾರೆ, ಕುಡಿದು ಬಂದು ಹೊಡಿತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಅನುಮಾನ, ಇನ್ನೊಂದು ಮತ್ತೊಂದು. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಇಬ್ರಿಗೂ ಅನ್ವಯಿಸುತ್ತೆ. ಈ ಒಂದು ರಾಶಿ, ಈ ಒಂದು ಲಗ್ನದಲ್ಲಿ, ಈ ಡೇಟ್ನಲ್ಲಿ, ಈ ಒಂದು ಇಸ್ವಿಯಲ್ಲಿ ಈ ಒಂದು ಇವರಿಗೆ ದಶಾಭುಕ್ತಿ ನಡೀತಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಎಚ್ಚರ ಗಮನದಲ್ಲಿಟ್ಕೊಂಡು ಮದುವೆ ಮಾಡಿಕೊಡಿ. ಯಾಕೆಂದರೆ ಮುಂದೆ ಪಶ್ಚಾತ್ತಾಪಗಳು ಅನುಭವಿಸಿದಾಗ ಅದರದ್ದು ಬೆಲೆ ಏನು ಅಂತ ಖಂಡಿತವಾಗ್ಲೂ ಮತ್ತೆ ನಿಮಗೆ ಗೊತ್ತಾಗುತ್ತೆ. ನೋವು ಪಡ್ತೀರಾ, ಪಶ್ಚಾತ್ತಾಪ ಪಡ್ತೀರಾ. ಒಬ್ಬರಲ್ಲ ಇಬ್ಬರಲ್ಲ 3 ಜನನ ಕೇಳಿಬಿಟ್ಟು ದಯವಿಟ್ಟು ಮುಂದುವರೆದು ಹೋಗೋದು ತುಂಬ ಒಳ್ಳೆಯದು. ನಮಸ್ಕಾರ.